ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ನಲ್ಲಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ ಹೇಗೆ ಬರೆಯೋದು ಅಂತ ನೋಡೋಣ ಮಕ್ಕಳ. ನೋಡಿ, ಮೊದಲಿಗೆ ಇಂಟ್ರೊಡಕ್ಷನ್ ಅಂತ ಬರ್ಕೋಬೇಕು ನೀವು. ಟೈಪ್ಸ್ ಆಫ್ ಲೈನ್ಸ್. ಓಕೆ, ಟೈಪ್ಸ್ ಆಫ್ ಲೈನ್ಸ್ನಲ್ಲಿ ಮೊದಲಿಗೆ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಹ್ಯಾಸ್ 2 end points. If we extend the 2 end points in either direction endlessly, we get a line. Thus, we can say that a line has no end points. On the other hand, ray has one end point. ನೋಡಿ, ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡುವಂಥದ್ದು. ದಿಸ್ ಈಸ್ ಕಾಲ್ಡ್ ಲೈನ್ ಸೆಗ್ಮೆಂಟ್. ಇದು ಲೈನ್ ಸೆಗ್ಮೆಂಟ್ಸ್ಗೆ ಎಕ್ಸಾಂಪಲ್ಸ್ ನೋಡಿ ಮಕ್ಕಳ. ನೆಕ್ಸ್ಟ್ ನೋಡಿ, ರಿಲೇಟೆಡ್ ಆ್ಯಂಗಲ್ಸ್. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ವೆನ್ ದ ಸಮ್ ಆಫ್ ದ ಮೆಜರ್ಸ್ ಆಫ್ 2 angles is 90 degree, the angles are called complementary angles. ನೋಡಿ ಮಕ್ಕಳ, ಈ ರೀತಿಯಾಗಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ನ ಡ್ರಾ ಮಾಡಿರುವಂಥದ್ದು. ನೆಕ್ಸ್ಟು ಸಪ್ಲಿಮೆಂಟರಿ ಆ್ಯಂಗಲ್ಸ್. ವೆನ್ the sum of the measures of 2 angles 180 degree, the angles are called supplementary angles. Supplementary angles ಗೆ ಎಕ್ಸಾಂಪಲ್ಸ್ ನೋಡಿ ಮಕ್ಕಳ, ಈ ರೀತಿಯಾಗಿದೆ. ನೆಕ್ಸ್ಟ್ ನೋಡಿ, adjacent angles. Adjacent angles are such that they have a common vertex arm and the non-common arms are on either side of the common arm. Such pairs of angles are called adjacent angles. Adjacent angles have a common vertex and a common arm but no common interior points. ನೋಡಿ ಮಕ್ಕಳ, ಅದಕ್ಕೆ adjacent angles-ಗೆ ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, linear pair. A linear pair is a pair of adjacent angles whose non-common sides are opposite rays. The sum of 2 adjacent angles we get 180 degree is called linear pair of angles. ಈ ಡಯಾಗ್ರಾಮ್ ನೋಡಿ ಮಕ್ಕಳ, ಅದಕ್ಕೆ ಎಕ್ಸಾಂಪಲ್ ಇದು. ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ಗೆ ಎಕ್ಸಾಂಪಲ್ ಇದು ಮಕ್ಕಳ. ಇದನ್ನು ಫುಲ್ಲು ಶೈನಿಂಗ್ ಪೆನ್ನಲ್ಲಿ ಬರೆದಿರೋದ್ರಿಂದ ನಿಮಗೆ ಸ್ವಲ್ಪ ಶೇಡ್ ಥರ ಕಾಣ್ತಾ ಇದೆ. ನಾವು ಓದೋದ್ರಿಂದ ಅದನ್ನು ಅರ್ಥ ಮಾಡ್ಕೋಬೋದು ನೀವು. ನೋಡಿ, ನೆಕ್ಸ್ಟ್ ಪಾಯಿಂಟು, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ದ ಆ್ಯಂಗಲ್ಸ್ ವಿಚ್ ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಡ್ ಈಕ್ವಲ್ ಟು ಈಚ್ ಅದರ್ ಆರ್ ಕಾಲ್ಡ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಇದಕ್ಕೆ ಎಕ್ಸಾಂಪಲ್ ನೋಡಿ ಮಕ್ಕಳ. ಇದನ್ನು ನೀವು ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರಲ್ವ ನಿಮಗೆ, ಲೈನ್ಸ್ ಆ್ಯಂಡ್ ಸೆಗ್ಮೆಂಟ್ಸ್ ಅಂದ್ಬಿಟ್ಟು, ಅದಕ್ಕೂ ಸಹ ಉಪಯೋಗ ಮಾಡ್ಕೋಬೋದು. ನಿಮ್ಗೆ ಏನಾದ್ರು ನೋಟ್ಸಲ್ಲಿ ಕನ್ಫ್ಯೂಷನ್ ಇದ್ದರೆ ಇದನ್ನು ಸಹ ಓದಿ ಅರ್ಥ ಮಾಡ್ಕೋಬೋದು ಮಕ್ಕಳ. ನೋಡಿ, ಆ್ಯಂಗಲ್ 1 ಈಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಡ್ ಈಕ್ವಲ್ ಟು ಆ್ಯಂಗಲ್ 3. ನೆಕ್ಸ್ಟ್, ಆ್ಯಂಗಲ್ 2 ಈಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಡ್ ಈಕ್ವಲ್ ಟು ಆ್ಯಂಗಲ್ 4. ನೆಕ್ಸ್ಟ್ ಪಾಯಿಂಟ್ ನೋಡಿ ಮಕ್ಕಳ, ಪೇರ್ಸ್ ಆಫ್ ಲೈನ್ಸ್. ಇದರಲ್ಲಿ ಮೊದಲನೇದಾಗಿ ಇಂಟರ್ಸೆಕ್ಟಿಂಗ್ ಲೈನ್ಸ್. ದ ಲೈನ್ಸ್ ವಿಚ್ ಇಂಟರ್ಸೆಕ್ಟ್ ಆರ್ ಮೀಟ್ ಅಟ್ ಅ ಕಾಮನ್ ಪಾಯಿಂಟ್ ಆರ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಈಸ್ ಕಾಲ್ಡ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಅದಕ್ಕೆ ಎಕ್ಸಾಂಪಲ್ ನೋಡಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಎಕ್ಸಾಂಪಲ್ ಈ ಡಯಾಗ್ರಾಮ್ ಇದೆ ನೋಡಿ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ಯಾರಲಲ್ ಲೈನ್ಸ್. ದ ಲೈನ್ಸ್ ವಿಚ್ ನೆವರ್ ಮೀಟ್ ಈಸ್ ಕಾಲ್ಡ್ ಪ್ಯಾರಲಲ್ ಲೈನ್ಸ್. ಅದಕ್ಕೆ ಎಕ್ಸಾಂಪಲ್ ನೋಡಿ ಮಕ್ಕಳ. ರೈಲ್ವೆ ಟ್ರ್ಯಾಕ್ ಇರುತ್ತಲ್ವ, ಆ ರೀತಿಯಾಗಿರುತ್ತೆ. ಇದು ಒಂದಕ್ಕೊಂದು ಎಲ್ಲೂ ಸಹ ಜಾಯಿನ್ ಆಗೋದಿಲ್ಲ. ನೆಕ್ಸ್ಟ್ ನೋಡಿ ಮಕ್ಕಳ, ಟ್ರಾನ್ಸ್ವರ್ಸಲ್. ಅ ಲೈನ್ ದಟ್ ಇಂಟರ್ಸೆಕ್ಟ್ಸ್ 2 or more lines at a distinct point is called transversal. ಇದಕ್ಕೆ ಎಕ್ಸಾಂಪಲ್ ನೋಡಿ, ಈ ಡಯಾಗ್ರಾಮ್ ಇದೆ.
ನೆಕ್ಸ್ಟ್ ನೋಡಿ, ಆ್ಯಂಗಲ್ಸ್ ಮೇಡ್ ಬೈ ಅ ಟ್ರಾನ್ಸ್ವರ್ಸಲ್. ಎಕ್ಸಾಂಪಲ್ ಈ ಡಯಾಗ್ರಾಮ್ ನೋಡಿ ಮಕ್ಕಳ. ಓಕೆ, ಈಗ ಇಂಟೀರಿಯರ್ ಆ್ಯಂಗಲ್ಸ್ ಯಾವ್ದ್ಯಾವ್ದಿದೆ? ಇಂಟೀರಿಯರ್ ಆ್ಯಂಗಲ್ಸ್ ಆ್ಯಂಗಲ್ 3, ಆ್ಯಂಗಲ್ 4, 5 ಆ್ಯಂಡ್ 6. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ನೋಡಿ, ಆ್ಯಂಗಲ್ 1, 2, 7 ಆ್ಯಂಡ್ 8. ನೆಕ್ಸ್ಟು ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವ್ದ್ಯಾವ್ದಿದೆ? ಆ್ಯಂಗಲ್ 1 ಆ್ಯಂಡ್ 5, ಆ್ಯಂಗಲ್ 2 ಆ್ಯಂಡ್ 6, ಆ್ಯಂಗಲ್ 3 ಆ್ಯಂಡ್ 7, ಆ್ಯಂಗಲ್ 4 ಆ್ಯಂಡ್ 8. ನೀವು ಅದು ಬರೆದಿರುವಂಥ ಡಯಾಗ್ರಾಮ್ ನೋಡಿದ್ರೆ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಮಕ್ಕಳ. ನೋಡಿ, ಈ ಡಯಾಗ್ರಾಮ್ನ ರೆಫರ್ ಮಾಡಬೇಕು ನೀವು. ಓಕೆನಾ? ನೆಕ್ಸ್ಟ್ ನೋಡಿ, ಪೇರ್ಸ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಆ್ಯಂಗಲ್ 3 ಆ್ಯಂಡ್ 6, ಆ್ಯಂಗಲ್ 4 ಆ್ಯಂಡ್ 5. ನೆಕ್ಸ್ಟು ಪೇರ್ಸ್ ಆಫ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನಲ್ಲಿ ಆ್ಯಂಗಲ್ 1 ಆ್ಯಂಡ್ 8, ಆ್ಯಂಗಲ್ 2 ಆ್ಯಂಡ್ 7 ಬರುತ್ತೆ. ನೆಕ್ಸ್ಟು ಪೇರ್ಸ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ನೆಕ್ಸ್ಟ್ ನೋಡಿ, ಇಂಟೀರಿಯರ್ ಆ್ಯಂಗಲ್ಸ್. The angles which lies inside the parallel lines of the transversal is called interior angles. ಅದಕ್ಕೆ ಎಕ್ಸಾಂಪಲು ಈ ಡಯಾಗ್ರಾಮ್ ನೋಡಿ ಮಕ್ಕಳ. ನೆಕ್ಸ್ಟು ಆ್ಯಂಗಲ್ 2, 3, 8 ಆ್ಯಂಡ್ 5 ಆರ್ ದ ಇಂಟೀರಿಯರ್ ಆ್ಯಂಗಲ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಕ್ಸ್ಟೀರಿಯರ್ ಆ್ಯಂಗಲ್ಸ್. The angles which lies outside the parallel line of the transversal is called exterior angles. ಎಕ್ಸಾಂಪಲ್ ಈ ಡಯಾಗ್ರಾಮ್ ಇದೆ ನೋಡಿ ಮಕ್ಕಳ. ಇದರಲ್ಲಿ ಆ್ಯಂಗಲ್ 4, 1, 7 ಆ್ಯಂಡ್ 8 ಆರ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಡಯಾಗ್ರಾಮ್ನ ರೆಫರ್ ಮಾಡಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ಆಲ್ಟರ್ನೇಟ್ ಆ್ಯಂಗಲ್ಸ್. ದ ಆ್ಯಂಗಲ್ಸ್ ವಿಚ್ ಲೈಸ್ ಇನ್ಸೈಡ್ ಆ್ಯಂಡ್ ಐದರ್ ಸೈಡ್ಸ್ ಆಫ್ ದ ಟ್ರಾನ್ಸ್ವರ್ಸಲ್. ಎಕ್ಸಾಂಪಲ್ ಡಯಾಗ್ರಾಮ್ ನೋಡಿ ಮಕ್ಕಳ ಇದು. ಈಗ ಆ್ಯಂಗಲ್ ಎ 3 ಈಸ್ ಆಲ್ಟರ್ನೇಟ್ ಟು ಆ್ಯಂಗಲ್ 5 ಆ್ಯಂಡ್ 2 ಈಸ್ ಆಲ್ಟರ್ನೇಟ್ ಟು ಆ್ಯಂಗಲ್ 8. ALA ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್ ಪಾಯಿಂಟು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. The angles which one side of transversal and one is interior and another one is exterior. Example diagram ನೋಡಿ ಮಕ್ಕಳ, ಹೀಗಿದೆ. ನೆಕ್ಸ್ಟ್ angle 1 is corresponding to angle 5, angle 2 is corresponding to angle 8, angle 4 is corresponding to angle 6, angle 3 is corresponding to angle 7. ನೆಕ್ಸ್ಟ್ ನೋಡಿ, ಸೇಮ್ ಸೈಡ್ ಆ್ಯಂಗಲ್ಸ್. ದ ಆ್ಯಂಗಲ್ಸ್ ವಿಚ್ ಲೈಸ್ ಸೇಮ್ ಸೈಡ್ ಆಫ್ ಟ್ರಾನ್ಸ್ವರ್ಸಲ್ ಈಸ್ ಕಾಲ್ಡ್ ಸೇಮ್ ಸೈಡ್ ಆ್ಯಂಗಲ್ಸ್. ಎಕ್ಸಾಂಪಲ್ಗೆ ತಗೊಂಡಿರೋಂಥ ಡಯಾಗ್ರಾಮ್ ನೋಡಿ ಮಕ್ಕಳ ಇದು. ನೆಕ್ಸ್ಟ್ ನೋಡಿ, ಆ್ಯಂಗಲ್ 1, 2, 5 ಆ್ಯಂಡ್ 8 ಆರ್ ಸೇಮ್ ಸೈಡ್ ಆ್ಯಂಗಲ್ಸ್, ದಟ್ ಈಸ್ ರೈಟ್ ಸೈಡ್. ಓಕೆ, ನೆಕ್ಸ್ಟ್ angle 4, 3, 6 and 7 are same side angles, that is left side angles. ಮಕ್ಕಳ ಇಲ್ಲಿಗೆ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಅಸೈನ್ಮೆಂಟ್ ಕೊಟ್ಟರೆ ಯಾವ ರೀತಿಯಾಗಿ ಬರೀಬೇಕಂತ ಒಂದು ಸಣ್ಣದಾಗಿ ನೋಟ್ಸ್ ಮಾಡಿ ತೋರಿಸಿದ್ದೀನಿ ಮಕ್ಕಳ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.